ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳಲ್ಲಿ. ಇದು ರೇಡಿಯೋ ಆಕ್ಟಿವ್. ನಾನಿದ್ದೀನಿ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಕೇಳುಗರೆ, ಇವತ್ತಿನ ಚಿಗುರಿದ ಬದುಕು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಚಿಗುರಿದ ಬದುಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಲಕ್ಷ್ಮಿಯವರಿದ್ದಾರೆ. ಹಾಗಾದರೆ ಇನ್ನು ತಡ ಮಾಡೋದು ಬೇಡ ಕೇಳುಗರೆ, ಇವತ್ತಿನ ಚಿಗುರಿದ ಬದುಕು ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಲಕ್ಷ್ಮಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನೀವು ಎಲ್ಲಿವರೆಗೂ ವಿದ್ಯಾಭ್ಯಾಸ ಮಾಡಿದ್ದೀರಿ? ಯಾಕೆ ಓದಲಿಲ್ಲ? ನಮ್ಗೆ ಅವಾಗ ನಮ್ಮ ತಾಯಿ ಮನೆಗೆ ಬರ್ತಾನೆ ಇತ್ತು. ಹೌದಾ? ನಿಮ್ಮ ಜೊತೆ ಹುಡ್ತವ್ರು ಎಷ್ಟು ಜನ ಲಕ್ಷ್ಮಿ? ಇವಾಗ ನಾವು 3 ಜನ ಇದ್ದೀವಿ ಅಷ್ಟೇ. ಒಬ್ಬ ಅಕ್ಕ, ಒಬ್ಬ ಅಣ್ಣ ಇದ್ದಾರೆ, ಅವ್ರ ಊರಲ್ಲಿ ಇರೋದು. ನನ್ನ ತಮ್ಮ, ನನ್ನ ತಂಗಿ ಆಕ್ಸಿಡೆಂಟಲ್ಲಿ ತೀರೋದ್ರು. ಒಂದೇ ಇಬ್ರು? ಇಲ್ಲ, ಅವ್ರು ನನ್ನ ತಮ್ಮ ಬೇರೆ, ಅವರು ಓಡಿಸ್ತಿದ್ದ ಗಾಡಿದೆ ಅಪ್ಸೈಡ್ ಆಗಿ ಅವ್ರು ತೀರ್ಕೊಂಡ್ರು. ಅವ್ರಿಗೆ ಒಂದೇ ಹೆಣ್ಣು ಹುಡುಗಿ ಇದೆ. ನನ್ನ ತಂಗಿಗೆ 2 ಮಕ್ಕಳಿದ್ದು. ನನ್ನ ಜೊತೆ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಡ್ತು ಮದ್ದೂರ ಹತ್ರ. ಅವ್ರಿಗೆ 2 ಮಕ್ಕಳಿದ್ದು. ಅವಾಗ ಅವ್ರು ಸುತ್ತಾಗ ಮಗನಿಗೆ 1.5 ವರ್ಷ, ಮಗಳಿಗೆ 6 ವರ್ಷ ಇತ್ತು. ನಾನೇ ಅವಕ್ಕೆ ಸ್ವಲ್ಪ ಸಾಕಿ ನಮ್ಮ ತಂಗಿ ಮಗಳನ್ನ ಊರ ಕಡೆನೇ ಮದುವೆ ಮಾಡಿದ್ದೀನಿ. ನೀವೇ ಸಾಕಂದ್ರ? ನಿಮ್ಗೆ ಎಷ್ಟು ಜನ? ನನಗೆ 3 ಜನ ಮಕ್ಕಳಿದ್ದಾರೆ. ನಿಮಗೂ 3 ಜನ? 2 ಗಂಡು ಮಕ್ಕಳು, ಒಬ್ಳು ಮಗಳು. ಏನು ಓದ್ತಾ ಇದ್ದಾರೆ ಮಕ್ಕಳು? ಮಗಳು SLC ಅಷ್ಟೇ ಓದಿದ್ದು. ಅವಳು ಮದುವೆ ಮಾಡಿದ್ದೀನಿ, 2 ಮಕ್ಕಳಿದೆ. ಚಿಕ್ಕವನೊಬ್ಬ PUC ಮಾಡಿದ್ದಾನೆ ಅಷ್ಟೇ, ಅದು ಫೇಲ್ ಆಗಿದ್ದಾನೆ. ದೊಡ್ಡವನು ಒಂದು 6ನೇ 7ನೇ ಕ್ಲಾಸ್ ಓದಿದ್ದಾನೆ ಅಷ್ಟೇ. ಮುಂದೆ ಓದಲಿಲ್ಲ. ಅವ್ರಿಗೆ ಓದೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಓದಲಿಲ್ಲ. ಏನು ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳು? ಒಬ್ಬ ಮಾಡ್ತಾ ಇದ್ದಾನೆ ಚಿಕ್ಕಪೇಟೆನಲ್ಲಿ ಬಟ್ಟೆ ಅಂಗಡಿಲಿ. ದೊಡ್ಡವನು, ಚಿಕ್ಕವನು ಎಲ್ಲೂ ಹೋಗ್ತಾ ಇಲ್ಲ, ಮನೇಲೇ ಇದೆ. ಎಷ್ಟು ಏಜ್ ಚಿಕ್ಕ? ಅವ್ನಿಗೆ ಇನ್ನೇನು 22 ವರ್ಷ. ಇಷ್ಟು 22 ವರ್ಷ ಆಯ್ತಲ್ಲ, ದುಡಿಯೋಕೆ ಹೋಗೋದು? ಏನು ಮಾಡೋದು, ಓದ 1 ವರ್ಷ ಅಷ್ಟೇ. 1 ವರ್ಷ ಓದ ಮತ್ತೆ ಬಿಟ್ಬಿಟ್ಟಿದ್ದಾನೆ. ಹೇಳಿದ ಮಾತು ಕೇಳಲ್ಲ ಆ ಥರ. ಕೆಲವೊಬ್ಬರು ಮಕ್ಳು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ ಲಕ್ಷ್ಮಿ ಅವರೇ. ಎಲ್ಲರೂ ಹೇಳಿದ ಮಾತು ಕೇಳಬೇಕು. ನಮ್ಮ ಮನೇಲಿ ನಾವು ಈ ಮುಂಚೆ ನಮ್ಮ ಮನೆಯನ್ನು 19 ವರ್ಷ ಆಯಿತು. 19 ವರ್ಷ ಆಯ್ತು. ನಿಮ್ಮ ಮಾತ್ರ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ನಾನು ಮಾತ್ರ ಶುರು ಮಾಡಿ 7 ವರ್ಷ ಆಯಿತು. ಅವ್ರು ಸತ್ತಿ 12 ವರ್ಷಕ್ಕೆ ನನಗೆ ಗೊತ್ತಾಗಿದ್ದು ಇದಿದೆ. ಅವಾಗ ಗೊತ್ತಾಗ್ಲಿಲ್ಲ? ನಿಮ್ಮ ಯಜಮಾನ್ರು ಟೆಸ್ಟ್ ಮಾಡಿಸಿದಾಗ ನೀವು ಮಾಡಿಸ್ತಿಲ್ವಲ್ಲ? ಇಲ್ಲ, ಅವ್ರಿಗೇನು ಮಾಡಿಸಿಲ್ಲ. ಅಂದರೆ ಅವ್ರದ್ದು ಬೇರೆ ಹೆಂಗಸರದ್ದು ಎಲ್ಲ ಕಲೆಕ್ಷನ್ ಇತ್ತು. ಮನೆ ಬಿಟ್ಟೆ ಹೋಗ್ಬಿಡ್ತಾ ಇದ್ರು. 1 ವಾರ 10 ದಿನ ಬರ್ತಾ ಇರಲಿಲ್ಲ ಬೇರೆ ಜೊತೆ. ಅವ್ರಿಗೇನು ಅವ್ರು ಸತ್ತೋದ್ರಲ್ಲ, ಸುಸೈಡ್ ಮಾಡಿಕೊಂಡು. ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ? ಔಷಧಿ ಕೊಟ್ಕೊಂಡು ಸತ್ತೋದ್ರು. ಎಲ್ಲಿ ಡೆತ್ತಾಗಿದ್ದು? ಇಲ್ಲ, ಬೆಂಗಳೂರಲ್ಲೇ ಇಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಚಾಮರಾಜಪೇಟೆನೆ. ಅವರೇ ಸೂಸೈಡ್ ಮಾಡ್ಕೊಂಡೆ? ಅದೇ ಆಟೋ ಓಡಿಸ್ಕೊಂಡಿದ್ರು, ಅದು ಕಲೆಕ್ಷನ್ ಕೊಡದೆ ಅವ್ರಿಗೆ ಎದ್ರುಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ತು. ಅವರು ಇದ್ದಂಗೆ ಮದುವೆ ಆಯ್ತಾ ಮಕ್ಕಳದು? ಇಲ್ಲ, ಅವಾಗ ಸತ್ ಮೇಲೆ ನಮ್ಮ ಮಗಳು, ಅವಾಗ ನನ್ನ ಮಗನಿಗೆ 3 ವರ್ಷ, ಚಿಕ್ಕವನಿಗೆ, ನನ್ನ ಮಗಳಿಗೆ 6 ವರ್ಷ. ತುಂಬ ಚಿಕ್ಕವರು. ಅವಾಗ ಅವ್ರು ಸತ್ತಿ 19 ವರ್ಷ ಆಯ್ತಲ್ಲಮ್ಮ. ನನ್ನ ಮಗಳಿಗೆ 6 ವರ್ಷ ಇತ್ತು, ನನ್ನ ಮಗನಿಗೆ ಚಿಕ್ಕವನಿಗೆ 3 ವರ್ಷ. ನಿಮಗೆ ಗೊತ್ತಾದ್ಮೇಲಿಂದನೂ ಮಾತ್ರೆ ತಗೋತಾ ಇದ್ದೀರಾ? ಗೊತ್ತಾದ್ಮೇಲಿಂದ ಮಾತ್ರೆ ತಗೊಳ್ತಾ ಇದ್ದೀನಿ. ಸ್ವಲ್ಪ ಬೇಜಾರಾಯಿತು, ಒಂದು ಸ್ವಲ್ಪ ದಿನ ಮಾತ್ರೆ ತಗೊಳ್ಳೋದೆ ಬಿಟ್ಬಿಟ್ಟಿದ್ದೆ. ಬಿಡಬಾರ್ದು ಆ ಥರ. ಆಮೇಲೆ ಮತ್ತೆ ಆಗಿ ಮತ್ತೆ ಸೆಕೆಂಡ್ ಲೈನ್ ಮಾತ್ರೆ ತಗೊಂಡೆ. ಸೆಕೆಂಡ್ ಲೈನ್ ನೋಡ್ದಾ? ಫಸ್ಟ್ ಲೈನ್ ಕ್ಲೀನಾಗಿ ತಗೊಂಡಿದ್ರೆ ನೀವು ಸೆಕೆಂಡ್ ಲೈನ್ ಬರಂಗೇ ಇರ್ಲಿಲ್ವಲ್ಲ ಲಕ್ಷ್ಮಿ? ಏನು ಮಾಡೋಣ, ನಮ್ಮ ಮನೆ ಬೇರೆ ಅಲ್ಲ, ನೀವು ಮಾಡ್ಕೊಂಡಿದ್ದದ್ದು ಹಣೆ ಬರ. ಬೇಜಾರು. ಇವಾಗ ಈ ಬೇರೆದಾದ್ರೂ ಹಿಂಗೆ ಜನಗಳ ಹತ್ರ ಆದ್ರೂ ಹೇಳ್ಕೊಬೋದು. ಇವಾಗ ಈ ಥರದ್ದು ಅಂತಂದ್ರೆ ಯಾರಿಗಾದ್ರೂ ಗೊತ್ತಾದ್ರೆ ನಮಗೆ ಅವಮಾನ ಅಂತ. ಯಾಕೆ ಅವಮಾನ ಅನ್ಕೋತೀರ ಲಕ್ಷ್ಮಿ? ನೀವು ಒಬ್ಬನ ಹತ್ರ ಹೋಗಿ ತರಿಸ್ಕೊಂಡಿರೋದಲ್ಲ ಅಲ್ವಾ ಅದು? ಮತ್ತೆ ಯಾಕೆ ಎದುರ್ಕೋತಾ ಇದ್ದೀರಾ ಲಕ್ಷ್ಮಿ? ಬೇರೆದಾದ್ರೆ ಹೆಂಗೋ ಇದಂತಂದ್ರೆ ನೋಡೋ ರೀತಿನೇ ಬೇರೆ ಇರುತ್ತೆ. ಈಗ ನಾನು ಹೇಳೋದು, ಬೇರೆಯವ್ರಿಗೆ ಗೊತ್ತಾದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಸೆಕೆಂಡ್ರಿ ಆಯ್ತಾ? ಅವರೇ ನಿಮ್ಗೆ ₹1 ಕೊಡ್ತಾರ? ಯಾರಿಗೆ? ನಮ್ಗೆ ಒಂದೇ ₹1
ರೂಪಾಯಿ ನಮ್ಗೆ ಯಾರು ಸಪೋರ್ಟ್ ಇಲ್ಲ. ಇವಾಗ ನಾನು ತುಂಬಾ ಕಷ್ಟದಲ್ಲೇ ಇದ್ದೀನಿ. ಮನೆ ಬಾಡಿಗೆ ಕಟ್ಟಬೇಕು, ಸಾಲ ಕಟ್ಟಬೇಕು, ಮಗಳಿಗೆ ಮದುವೆ ಮಾಡಿರೋದು ಎಲ್ಲ ಸಾಲ ಕಟ್ಟಬೇಕು, ತುಂಬಾ ಕಷ್ಟದಲ್ಲಿದ್ದೀನಿ. ನನಗೂ ಇವಾಗ ಎಲ್ಲೂ ಯಾಕೋ ಹುಷಾರೇ ಇಲ್ಲ. ಆಚೆ ಕಡೆ ಎಲ್ಲೂ ಕೆಲಸ ಅಂದರೆ ನಮ್ಮ ಮನೆಗೇನೆ ಕೆಲಸ ಮಾಡೋದು ನನ್ನ ಕೈಲಿ ಆಗ್ತಾ ಇಲ್ಲ. ನಾನು ಬಾಳೆಹಣ್ಣು ವ್ಯಾಪಾರ ಮಾಡ್ಕೊಂಡಿದ್ದೀನಿ, ಫುಟ್ಪಾತ್ನೂ ಇಲ್ಲ. ಎಲ್ಲಿ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೆ ರಿಚ್ಮಂಡ್ ಸರ್ಕಲಲ್ಲಿ LIC ಆಫೀಸ್ ಮುಂದೆ ನಾನು ಬಾಳೆಹಣ್ಣು ಮಾರ್ತಾ ಇದ್ದಿದ್ದು. ಆಮೇಲೆ ಒಂದು ಸ್ವಲ್ಪ ಹುಷಾರಿಲ್ದಿದಂಗೆ ಆಗ್ಬಿಡ್ತು, ಅದು ಬಿಟ್ಟೆ. ಆಮೇಲೆ ನನ್ನ ಮಗಳಿಗೆ ಮದುವೆ ಮಾಡಿದೆ. ಬೋಗಿಗೆ ಮನೇಲಿ ಇದ್ದಿದ್ದು ಅದೇ ತೆಗ್ಬಿಟ್ಟು ಮಗಳಿಗೆ ಮದುವೆ ಮಾಡಿಬಿಟ್ಟು ಇವಾಗ ಒಂದು ಸ್ವಲ್ಪ 4-5 ವರ್ಷದಿಂದ ಎಲ್ಲೂ ಹೋಗ್ತಾ ಇಲ್ಲ. ಅವ್ನು 2 ಮಕ್ಳು, ಹಿಂದಿಂದನೇ 2 ಮಕ್ಳು. ಅದು ಅವಳು ಬಾಣತನೆಲ್ಲ ಮಾಡಬೇಕಾಗಿತ್ತಲ್ಲ, ಹೋಗ್ಲಿಲ್ಲ. ಅದಕ್ಕೆ ಇವಾಗೆಲ್ಲಾದರೂ ನೋಡ್ತಾ ಇದ್ದೀನಿ, ಎಲ್ಲಾದರೂ ಹೋಗಿ. ಮತ್ತೆ ಬಾಳೆಹಣ್ಣು ವ್ಯಾಪಾರನೇ ಶುರು ಮಾಡಿ. ವ್ಯಾಪಾರ ಚೆನ್ನಾಗಿ ಆಗಿತ್ತಲ್ಲ ನಿಮಗೆ? ಇಲ್ಲ, ಅಲ್ಲ ಆಗ್ತಾ ಇತ್ತು. ಆಮೇಲೆ ಬಿಟ್ಮೇಲೆ ಇವಾಗ ಅಲ್ಲೆಲ್ಲ ಒಂದು ಸ್ವಲ್ಪ ಏನು ಜಾಸ್ತಿ ಆಗ್ತಾ ಇಲ್ಲ. ಅದಕ್ಕೆ ನಾನು ಬೇರೆ ಕಡೆ ಎಲ್ಲಾದರೂ ನೋಡ್ಕೊಂಡು ಹೋಗೋಣ ಅಂದ್ಕೊಂಡೇ ಇದ್ದೀನಿ. ನನಗೇನೆ ಹುಷಾರಿಲ್ಲ, ಯಾವಾಗಲೂ ಅವಾಗ ಹುಷಾರೇ ಇರಲ್ಲ. ತುಂಬ ಕೈಕಾಲೆಲ್ಲ ಸುಸ್ತು, ಏನು ಕೆಲಸ ಮಾಡೋಕ್ಕಾಗಲ್ಲ ಆ ಥರ. ನಮ್ಗೆ ಯಾರು ಏನೊಂದು ರೂಪಾಯಿ ಸಪೋರ್ಟ್ ಮಾಡೋರು ಇಲ್ಲ. ಚೆನ್ನಾಗಿ ತಿನ್ನಿ ಲಕ್ಷ್ಮಿ, ಊಟ ಇದೇ ಯೋಚನೆ, ಮನೆ ಕಡೆ ಯೋಚನೆ. ಮಗನ್ಗೆ ಸ್ವಲ್ಪ ಹೊರಗಡೆ ಹೋಗಿ ದುಡಿಯೋದಕ್ಕೆ ಹೇಳಿ. ಮಗನಿಗೂ ಮದುವೆ ಮಾಡಿದೆ, 4ನೇ ಮಗಳನ್ನೇ ಮದುವೆ ಮಾಡಿದೆ 9ನೇ ತಿಂಗಳಲ್ಲಿ. ಅವರು ಸರಿ ಇಲ್ಲ, ಮಾತೆತ್ತಿದ್ರೆ ಜಗಳ. ಬೆಳಿಗ್ಗೆ 9 ಗಂಟೆಗೆ ಹೋಗಿ ರಾತ್ರಿ 10:30 ಮನೆಗೆ ಬರ್ತಾಳೆ. ಪಾಪ ನಮ್ಮ ಮಗ ಏನೂ ಮಾತಾಡಲ್ಲ, ತುಂಬ ಸೈಲೆಂಟು, ದೊಡ್ಡವನು. ಏನು ಜಗಳ ಆಡಿದ್ರು, ಏನೇ ಮಾತಾಡಿದ್ರು ಏನೊಂದು ಮಾತು ಆಡಲ್ಲ. ಆ ಥರ ಅವನಿರೋದು. ಅಂದರೆ ಅವ್ರು ಸರಿ ಇಲ್ಲ. ಅವ್ರ ಅಣ್ಣ ರೌಡಿ, ಹುಡುಗಿ ಅಣ್ಣ. ಮಾತೆತ್ತಿದ್ರೆ ಹೊಡಿಯೋದು ಬಡಿಯೋದು, ಅಂದಿದ್ದೆಲ್ಲ ಹೋಗಿ ಹೇಳೋದು, ಅವ್ರ ಜಗಳಕ್ಕೆ ಬರೋದು, ಈ ಥರ ಮಾಡಿ ನನಗೆ ಅದ್ರಲ್ಲಿ ಬೇರೆ ತುಂಬ ನೋವಿದೆ. ಅದಕ್ಕೆ ಬೇಜಾರು. ಬರೀ ಕಷ್ಟನೇ ಇದೆ ಅಮ್ಮ, ನೆಮ್ಮದಿ ಅನ್ನೋದೇ ಇಲ್ಲ, ಸುಖ ಅನ್ನೋದೇ ಇಲ್ಲ. ಅದ್ರಲ್ಲಿ ಜೀವನದಲ್ಲಿ ಎಲ್ರಿಗೂ ಒಂದಲ್ಲ ಒಂದು ರೀತಿ ಕಷ್ಟ ಇದ್ದೇ ಇರುತ್ತೆ ಲಕ್ಷ್ಮಿ. ಅದರಲ್ಲಿ ನಮಗೆ ಯಾರು ಸಪೋರ್ಟ್ ಇಲ್ಲ. ಪಾಪ ನಮ್ಮ ಅಣ್ಣ ಅವನೇ ತುಂಬ ಕಷ್ಟದಲ್ಲೇ ಇದ್ದಾನೆ. ಅವನು ಊರಲ್ಲೇ ಇರೋದು. ನಮ್ಮ ಅಕ್ಕವ್ರು ಅವ್ರು ಯಾರ ಕಡೆ ಪಾಪ ಅವ್ರದ್ದು ಅವ್ರಿಗೆ. ನಮಗೆ ಯಾರ ಕಡೆಯಿಂದನೂ ಒಂದೇ ಒಂದು ರೂಪಾಯಿ ಸಪೋರ್ಟ್ ಇಲ್ಲ, ಇಲ್ಲ ಒಂದು ಧೈರ್ಯ ಹೇಳೋರು ಇಲ್ಲ. ನಿಮ್ಗೆ ಯಾಕೆ ಈ ಥರ ಅಂತ. ನಮಗೆ ಫ್ರೆಂಡ್ಗಳು ಇಲ್ಲ, ಸ್ನೇಹಿತರು ಇಲ್ಲ, ಯಾರು ಲೇಡೀಸೇ ಆಗಲಿ ಜೆಂಟ್ಸೇ, ಯಾವ ಫ್ರೆಂಡ್ಗಳು ಇಲ್ಲ. ನಾವಾಯಿತು, ನಮ್ಮ ಮನೆ ಆಯಿತು, ಕೆಲಸ ಆಯ್ತು. ಈಗ ಮಗನ ಜೊತೆ ಸೊಸೆ ಇಲ್ವಾ? ಇಲ್ಲ, ಮಗನ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ನಾದಿನಿ ಮಗಳನ್ನೇ ಮಾಡ್ಕೊಂಡಿದ್ದಿದ್ರೆ ಚಾಮರಾಜಪೇಟೆನಲ್ಲೇ. ಅವ್ರ ಅಣ್ಣನೇ ಕೇಳಿದ್ದು. ಅವ್ರ ಅಣ್ಣನೇ ಹೇಳ್ಬಿಟ್ಟು ಅದೇ ಇನ್ಮೇಲೆ ರಾತ್ರಿ ಅಷ್ಟೊತ್ತವರೆಗೂ ಬರಲ್ಲ ಆಂಟಿ, ಬರ್ತಾಳೆ, ಒಂದು ಲ್ಯಾಬಲ್ಲಿ ಕೆಲಸ ಮಾಡ್ತಾಳೆ, ಬಂದ್ಬಿಡ್ತಾಳೆ 6:30-7 ಗಂಟೆಗೆಲ್ಲ. ಆಯ್ತಪ್ಪ ಸುಮ್ಮನೆ ಹಂಗೇನೆ ಹೋಗ್ತಾನೆ ಇದ್ಲು. ಅವ್ರ ಅಣ್ಣನ ಜೊತೆ ಹೇಳ್ದೆ, ಏನೋ ಮತ್ತೆ ಅಷ್ಟೊತ್ತಿಗೆ ಬರ್ತಾಳೆ, ಇನ್ನೇನು ಮನೇಲಿ ಒಂದು ಅಡುಗೆ ಮಾಡೋಕೆ ಬರಲ್ಲ, ಇನ್ನೇನು ಬರಲ್ಲ, ಒಂದು ಬಟ್ಟೆ ಒಗೆಯಲ್ಲ, ಏನೂ ಇಲ್ಲ. ಸುಮ್ಮನೆ ಸಂಪಾದನೆ ಮಾಡಿ ಅವ್ರ ಅಮ್ಮವ್ರ ಮನೆಗೆ ಕೊಡೋದು. ಈ ಕಡೆನೂ ನೋಡ್ಕೊಳ್ಳಲ್ಲ ಫ್ಯಾಮಿಲಿ. ನನ್ನ ಗಂಡ ನಮ್ಮ ಮನೆ ಅಂತ ಅವಳಿಗೆ ಆಸೆನೇ ಇಲ್ಲ. ಮಾತೆತ್ತಿದ್ರೆ ಅಣ್ಣ ಅಮ್ಮ. ಇಷ್ಟ ಇರಲಿಲ್ವೇ ನಮ್ಮ ಮದುವೆ? ಅಯ್ಯೋ, ಅವ್ರ 10 ವರ್ಷಕ್ಕಿಂದೇನೆ ನನ್ನ ಮಗನ ಲವ್ ಮಾಡಿದ್ದಿದ್ದವಳು. 10 ವರ್ಷ 12 ವರ್ಷಕ್ಕಿಂದೇನೆ. ನಾನು ಬೇಡಪ್ಪ, ನಾನು ನೋವು ಅನುಭವಿಸಿದ್ದೆ ಸಾಕಂದ್ರೆ ಅವ್ರ ಮೇಲೆ ತುಂಬಾ ಟಾರ್ಚರ್ ಅನುಭವಿಸಿದ್ದೆ, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಲಾಸ್ಟಲ್ಲಿ ಸರಿ ಆಯಿತು ಅಂದ್ಬಿಟ್ಟು ಅವನು ಇಷ್ಟಪಟ್ಟಿದ್ದಾನಲ್ಲ ಅಂದ್ಬಿಟ್ಟು ಮಾಡಿದ್ರು. ಏನೋ ಜನ ಚೇಂಜ್ ಆಗ್ತಾರೆ, ಬದಲಾಗ್ಬೋದು. ಮದುವೆ ಆದಮೇಲೆ ನನ್ನ ಮನೆ, ನನ್ನ ಗಂಡ ಅನ್ನೋದು ಬರುತ್ತೆಲ್ಲ ಅನ್ನೋದು ಚೇಂಜ್ ಆಗ್ಬೋದು ಅಂತ ನಾನು ತಿಳ್ಕೊಂಡೆ. ಆದರೆ ಅವಳು ಚೇಂಜ್ ಆಗಿಲ್ಲ. ಸಖತ್ ಅದೊಂದು ಟಾರ್ಚರು. ಏನಿಲ್ಲ, ಈಗ 9ನೇ ತಿಂಗಳಲ್ಲಿ ಮದುವೆ ಆಗಿದ್ದು. ಹಂಗೆ ಆಲ್ರೆಡಿ ಮಕ್ಕಳಾಗಲ್ಲ ಅಂತ ಹೇಳ್ಬಿಟ್ಟಿದ್ರು. ಅದೇನು ಕಾಯಿಲೆ ಐತೆ ಅಂತ ಗೊತ್ತಿಲ್ಲ ನಮಗೆ. ಮಗನಿಗಲ್ಲ, ಅವಳಿಗೆ. ಮದುವೆ ಆದಮೇಲೆ ಇವಾಗ ನಮ್ಮ ಮಗಂಗೆ ಇದು ಬಂದ್ಬಿಟ್ಟಿದೆ. ಮದುವೆ ಆದಮೇಲೆ ಈಗ 3 ತಿಂಗಳು ಆಯ್ತು. ಈಗ 3ನೇ ತಿಂಗಳು ಮಾತ್ರ ತೊಗೊತಾ ಇರೋದು. 3 ತಿಂಗಳಾಯ್ತು. ಅವನು ತಗೋತಾ ಇದ್ದಾನೆ. ಜಾಂಡೀಸ್ ಅಂತ ಬಂತು. ಜಾಂಡೀಸ್ ಬಂದಮೇಲೆ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದಕ್ಕೆ HIV ಸೋಂಕಿದೆ ಅಂತ ಬಂದಿದೆ. ಹೆಂಡ್ತಿಗೆ ಏನು ತೊಂದರೆ ಇಲ್ಲ, ಅದೇನಂತ ಗೊತ್ತಿಲ್ಲಮ್ಮ. ಅವಳಿಗಿತ್ತ ಏನೋ. ಇನ್ನು ನಮ್ಮ ಮಗ ಒಂದು ಕೆಟ್ಟ ಕೆಲಸ, ಅವನು ಒಂದು ಹುಡುಗಿನ ಕಣ್ಣೆತ್ತು ನೋಡ್ದವನಲ್ಲ, ಅವ್ನು ಕೆಟ್ಟ ಕೆಲಸ ಮಾಡ್ದವನಲ್ಲ. ಕಲ್ಲು ಬಂಡೆ ಥರ ಸುಮ್ಮನೆ ದುಡಿತಾ ಇದೆ, ಎಣ್ಣೆ ಒಂದು ಹೊಡಿತಾ ಇದೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ಯಾವ. ಈಗಲೂ ಡ್ರಿಂಕ್ಸ್ ಮಾಡ್ತಾನೆ, ಬಿಡಲ್ಲ. ನಾನೇನು ಮಾಡಲಿ, ಇದೇ ಒಂದು ಚಿಂತೆ. ಅವ್ಳು ಬಂದು ಬಾಳೋದು ಇಲ್ಲ, ಹುಡುಗನಿಗೆ ಟಾರ್ಚರ್ ಕೊಡೋದು, ಬಂದು ಕರ್ಕೊಂಡು ಹೋಗಂತ ಕರೆಯೋಕೆ ಹೋದ್ರೆ ಅವ್ರ ಅಣ್ಣ ಹಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಅವ್ನು ಎದುರಿಸಿ ಕಳಿಸೋದು, ಹಿಂಗೆಲ್ಲ ನಡೀತೈತೆ. ಅದೇ ಮನ್ಸಿಗೆ ತುಂಬಾ ಬೇಜಾರು. ಅಂದರೆ ಮಕ್ಳದ್ದು ಲೈಫ್ ಸರಿ ಹೋಗ್ಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಮನ್ಸಿಗೆ. ಮಗಳು ಚೆನ್ನಾಗಿದ್ದಾಳೆ. ಮಗಳು ಚೆನ್ನಾಗಿದ್ದಾಳೆ.
ಅಳಿಯ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ? ಅವ್ರು ಬಿಡಿ, ಅವರು ಚಂದ್ರಲಘಟ್ಟ ಮದುವೆ ಮಾಡಿರೋದು. ಅಳಿಯವ್ರಿಗೆ ಗೌರ್ಮೆಂಟ್ ಕೆಲಸ ಇದೆ, ವಾಟರ್ ಬೋರ್ಡಲ್ಲಿ ಇನ್ಸ್ಪೆಕ್ಟರ್ ಕೆಲಸ. ಓಕೆ ಓಕೆ. ಅವ್ರಿಗೆ ಒಂದು 2-3 ಬಿಲ್ಡಿಂಗ್ ಎಲ್ಲ ಇದೆ, ಬಾಡಿಗೆ ಗಿಡಿಗೆ ಎಲ್ಲ ಬರುತ್ತೆ. ಅಲ್ಲ, ನಿಮ್ಮ ಚಿಕ್ಕ ಮಗನ ಹಂಗೆ ಲಿಂಕ್ ಮಾಡ್ಬಿಡ್ಬೇಕಿತ್ತು ಅವ್ರ ಜೊತೆ. ಇವನು ಹೇಳಿದ ಮಾತು ಕೇಳಲ್ಲಮ್ಮ. ಚಿಕ್ಕವನು ಊಟ ಹಾಕೊಂಡು ಅವನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಇವಾಗ ಇನ್ನೂ ಎದ್ದಿರ್ತಾನೋ ಇಲ್ವೋ ಗೊತ್ತಿಲ್ಲ, ಮಲಗಿರ್ತಾನೆ. ಅಲ್ಲ, ನೀವ್ಯಾಕೆ ಅಡುಗೆ ಎಲ್ಲ ಮಾಡಿ ಬಟ್ಟೆ ಎಲ್ಲ ಒಪ್ಪಿಡೋದೆಲ್ಲ ಯಾಕೆ ಮಾಡ್ತೀರಾ? ಮಕ್ಳು ಎತ್ಬಿಟ್ಟಿದೀವಿ. ನಂಗಂದ್ರೆ ಮಕ್ಳು ಅಂದ್ರೆ ಒಂದು ಸ್ವಲ್ಪ ಅಟ್ಯಾಚ್ ಜಾಸ್ತಿ ನನಗೆ. ಎಷ್ಟೇ ಕಷ್ಟ ಆಗಲಿ ನಮ್ಮ ಮಕ್ಳು ಬೇರೆಯವ್ರ ಕೈ ಬಿಡಬಾರ್ದು. ಅಲ್ಲ, ಇವಾಗ ಒಪ್ಕೊಂತೀನಿ ಲಕ್ಷ್ಮಿ, ಈಗ ಮದುವೆ ಮಾಡ್ಕೊಂಡು ಬಂದ್ರೆ ಅವನ ಹೆಂಡತಿ ಮಕ್ಳನ್ನ ಹೆಂಗ್ ಸಾಕ್ತಾನೆ? ನಾನೇ ಬರೀ ಅಮ್ಮ, ಅವನೇನೋ ಮಾಡ್ಕೊಳ್ಳಿ. ಮಲಗಿರ್ತಾನೆ, ಎದ್ದೇಳ್ತಾನೆ. ಬಂದರೆ ಊಟನೂ ಅಷ್ಟೇ, ಅನ್ನ ಸಾರು ಅದು ಇದು ಅಂತ ತಿನ್ನಲ್ಲ, ಏನಾದರೂ ಬೇಕು. ನಾನು ಹೇಳ್ಬಿಟ್ಟಿದ್ದೀನಿ, ಅಪ್ಪ ನೀನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಅವ್ನ ಥರದ್ದು ದುಡ್ಡು ಬಾಡಿಗೆಗೆ ಸರಿ ಹೋಗುತ್ತೆ. 11,000 ರೂಪಾಯಿ ಬಾಡಿಗೆ, ಲೈಟ್ ಬಿಲ್, ನೀರು ಬಿಲ್ ಎಲ್ಲ 12-13,000 ರೂಪಾಯಿ ಆಗುತ್ತೆ. ನನಗೂ ಸಾಲ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ. ಮನೇಲಿ ಏನಿದೆ ಮಾಡಾಕ್ತೀನಿ, ತಿಂದ್ರೆ ತಿನ್ನು, ತಿಂದಿಲ್ಲ ಅಂದ್ರೆ ನಿನ್ನ ಇಷ್ಟ. ಎಲ್ಲಿ ಮನೆ ಮಾಡಿರೋದು? ಮನೆ ಇಲ್ಲ, ಚಾಮರಾಜಪೇಟೆ ಇಲ್ಲಮ್ಮ, ವಿಕ್ಟೋರಿಯಾಗೆ ಹೋಗ್ಬೋದಿತ್ತು. ನಾನು ಇಲ್ಲ, ಅವಾಗ ಬಾಡಿಗೆ ಮನೇಲಿ ಇದರಲ್ಲಿದ್ದೆ ನಾನು, ಚೌಡ್ರಪಾಳ್ಯದಲ್ಲಿ. ಅವಾಗ ಇಲ್ಲಿಗೆ ಬಂದಿದ್ದು. ಇಲ್ಲೇ ಮಾತ್ರೆ ಎಲ್ಲ ಶುರು ಮಾಡಿದ್ದಿಲ್ಲೇ? ಇಲ್ಲೇನೆ ಮಾತ್ರ ಎಲ್ಲ ಶುರು ಮಾಡಿದ್ದಿಲ್ಲೇನೆ. ಮಾತ್ರೆ ಮಿಸ್ ಮಾಡ್ಬೇಡಿ, ಏನೇನೋ ಟೆನ್ಷನ್ಗೆ. ಈಗ ನೋಡಿ ಸೆಕೆಂಡ್ ಲೈನ್ ಬಂದಿದ್ದೀರಾ. ಅದೇ ಬೈತಾ ಇದ್ರು ನಮ್ಮ ಮೇಡಮ್ ಅವರೆಲ್ಲ, ಯಾಕಮ್ಮ ಹಿಂಗೆ ಮಾಡ್ಕೊಂತೀಯಾ, ಕರೆಕ್ಟಾಗಿ ತಗೋ. ಮಗನ್ಗೆ ಈ ತರ ಆಯ್ತಲ್ಲ ಅಂತ ನೋವು? ಅದನ್ನು ನೋವಿದೆ ಅಮ್ಮ. ಇದ್ದಕ್ಕಿದ್ದಂಗೆ ಅವನು ಬೇರೆ ಈ ಥರ ಆಯಿತು, ಇಲ್ಲ ಅವಳಿಗಿತ್ತು ಏನೋ ಒಂದು ಗೊತ್ತಿಲ್ಲ. ಅವಳೊಟ್ಲಿ ಅವಳಿಗೆ ಏನೋ ಕಾಯಿಲೆಗಳೆಲ್ಲ ಇದೆ ಅವಳಿಗೆ. ಟೆಸ್ಟ್ ಮಾಡಿಸಿದಾರ? ಬರಲ್ಲ ಅವಳು. ಅಯ್ಯೋ ಇಂಥ ಕಿತ್ತೋದು ಗೊತ್ತಾ. ಇದ್ರೂ ನಮ್ಗೇನು ಆಗೇ ಇಲ್ಲ, ನಮ್ಗೇನು ಇಲ್ವೇ ಇಲ್ಲ, ಬೇಕಾರೆ ಎಲ್ಲ ನಿಮ್ಮಿಂದನೇ ಆಗಿದ್ದು ಅಂದ್ಬಿಡ್ತಾರೆ. ಇವಾಗ ಮಗನ್ಗೆ ಈ ತರ ತೊಂದರೆ ಸೊಸೆ ಗೊತ್ತಾ? ಗೊತ್ತಿಲ್ಲ. ಗೊತ್ತಾದ್ರೆ ಹೇಳ್ತಾ ಇಲ್ವಮ್ಮ. ಇವಾಗ ಅವ್ಳಿಗೆ ಗೊತ್ತಾಯ್ತು ಅಂದ್ರೆ ಬೇಕಾದ್ರೆ ಇದೇ ಒಂದು ಪಬ್ಲಿಕ್ ಮಾಡ್ಬಿಡ್ತಾರೆ. ಇವಾಗ ಕುಡಿಯೋದೇ ಒಂದು ದೊಡ್ಡ ವಿಷಯ ಆಗ್ಬಿಟ್ಟೈತೆ ಅವ್ರಿಗೆ. ಅವ್ನು ಕುಡಿತಾನೆ. ಅದಕ್ಕೆ ನಾನು ಹೋಗಲ್ಲ ಅಂತ ಹೇಳಲ್ಲ. ಅದು ಮನೆ ಮಾಡಿದ್ರೆ ಬೇರೆ ಮನೆ ಬೋಗಿಕ್ಕೆ ಹೋಗ್ಬೇಕಂತೆ. ಬೋಗಿಕ್ಕಿದ್ರೆ ಕಳಿಸ್ತಾನಂತೆ. ಬೋಗಿ ಮಾಡಿಲ್ಲ ಮನೆ ಅಂದ್ರೆ ಬಾಡಿಗೆ ಮಾಡ್ಕೊಂಡ್ರೆ ಕಳ್ಸಲ್ವಂತೆ. ಇವನಿಗೂ ಬರುತ್ತೆ. ಅವಳು ಒಂದು 15-20 ಸಾವಿರಕ್ಕೆ ಮೇಲೆ ಅವಳು ಸಂಪಾದನೆ ಮಾಡ್ತಾಳೆ. ಬೆಳಗ್ಗೆಯಿಂದ ರಾತ್ರಿ 10:30ವರೆಗೂ ಮುಸ್ರೆ ಮನೆ ಕೆಲಸ ಮಾಡ್ತಾಳೆ. ಬೋಗಿಕ್ಕೆ ಹೋಗ್ಬೇಕಂತೆ. ಆಸ್ತಿ ಮಾರ್ಕೊಂಡು ಬಂದು ಹೋಗಿ ಮಾಡು ಮನೆ ಕಳಿಸ್ತೀನಿ, ಬಾಡಿಗೆ ಮನೆ ಮಾಡಿಕೊಂಡು ಕಳಿಸಲ್ಲ. ಅಡಾವುಡಿ ದಬ್ಬಾಳಿಕೆಗಳು ಮಾಡ್ತಾರೆ. ಏನು ಮಾಡೋಣ ನಾವು ಇಲ್ಲಿ? ನಾನು ನಮ್ಮ ದೊಡ್ಡವನೇನೂ ಮಾತಾಡೋಲ್ಲ. ನಮ್ಮ ಚಿಕ್ಕವನು ಏನಾದ್ರು ಅಂದರೆ ಅವನು ಬಿಡ್ತಾನೆ. ನಾವು ಅವನ್ನೆಲ್ಲ ಬಿಡಬಾರ್ದು, ಮಕ್ಕಳನ್ನ ಮುಂದಕ್ಕೆ ಬಿಡಬಾರ್ದು, ಆದಷ್ಟು ನಾವೇ ಸಂಭಾಳಿಸೋಣ ಅಂದ್ಬಿಟ್ಟು ನಾನು ಎಲ್ಲ. ನಿಮ್ಮ ತಂಗಿ ಮಕ್ಕಳನ್ನ ಎಲ್ಲಿ ಕೊಟ್ರಿ? ನಮ್ಮ ತಂಗಿ ಮಗಳನ್ನೆಲ್ಲ ಊರ ಕಡೆನೇ ಕೊಟ್ಟೆ, ಕೊಡಗಾಲ ಸೈಡ್. ಅವ್ರ ಮಗ ಊರಲ್ಲೇ ಇದ್ದ. ಅವನು ಅವ್ರ ಅಜ್ಜಿ ತಾತನ ಹತ್ರನೇ ಇದ್ದ. ನಮ್ಮ ಸೋದರ ಮಾವನ ಮಗನಿಗೆ ನಮ್ಮ ತಂಗಿನ ಕೊಟ್ಟಿದ್ದು. ಅವನು ಅವ್ರ ಅಜ್ಜಿ ತಾತನ ಹತ್ರನೇ ಇದ್ದ. ಸೆಕೆಂಡ್ PUC ಮುಗಿಸ್ಕೊಂಡು ಡಿಗ್ರಿ ಕಟ್ಟಿದ್ದ. ಯಾಕೋ ಏನೋ ಬೇಜಾರಾಗ್ಬಿಡ್ತು ಅಂತ ಈಗ ಅವನು ಬೆಂಗಳೂರು ಬಂದಿದ್ದು ನಮ್ಮ ಮನೇಲೇ ಇದ್ದಾನೆ. ನಿಮ್ಮ ಜೊತೆ ಕೆಲ್ಸಕ್ಕೆ ಹೋಗ್ತಾನೆ. ನೀವು ಇವಾಗ 3 ಜನ ಇದ್ದೀರಾ ಮನೆ? ನೀವು ಸೇರಿದ್ರೆ 4 ಜನ ಇದ್ದೀವಿ. ಮಾತ್ರೆ ಎಲ್ಲ ಕರೆಕ್ಟಾಗಿ ಈಗ ಅದು ತಗೋತಾ ಇದ್ದೀರಾ? ಸೆಕೆಂಡ್ ಲೈನೇ ಆಗಲಿ ಊಟ ತಿಂಡಿ ಮಾತ್ರೆ ಎಲ್ಲ ಕರೆಕ್ಟಾಗಿ? ಊಟದೇ ಒಂದು ಸ್ವಲ್ಪ ಪ್ರಾಬ್ಲಮ್. ನಾವು ಏನು ಗೊತ್ತಾ, ನಾನು ಈ ಟೆನ್ಷನ್ ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ. ಅದೊಂದೇನೆ. ರಾತ್ರಿ ಹೊತ್ತು ನಿದ್ರೆ ಮಾಡಲ್ಲ. ನೀವು ಊಟ ಬಿಟ್ಟರೆ ಸಮಸ್ಯೆ ಪರಿಹಾರ ಆಗಲ್ಲ ಅಂದರೆ ಅದು ಏನೋ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಅಮ್ಮ. ಅದರಲ್ಲಿ ನಾನು ಕಂಟಿನ್ಯೂ ಆಗಿ ಒಂದು ದಿನಕ್ಕೆ ಎಷ್ಟೇ ಮಧ್ಯಾಹ್ನ ಆಗಲಿ 1 ಟೈಮ್ ತಿಂದರೆ ಮತ್ತೆ ರಾತ್ರಿಗೇನೆ ತಿನ್ನೋದು, 2 ಟೈಮ್ ಅಷ್ಟೇ. ಹಂಗೆ ಮಾಡಬೇಡಿ, ಗ್ಯಾಸ್ಟ್ರಿಕ್ ಆಗುತ್ತೆ. ನೀವು ತಗೊಳ್ಳೋ ತುಂಬಾನೇ ಗ್ಯಾಸ್ಟ್ರಿಕ್ ಹೋಗೋದಾಗಿದೆ. ಏನು ಮಾಡೋಣ? ಊಟ ಬಿಟ್ಟರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಮತ್ತೆ ನೀವು ತಗೊಳ್ಳೋದು ಸೆಕೆಂಡ್ ಲೈನ್ ಮಾತ್ರ ಇರೋದು, ಪವರ್ ಜಾಸ್ತಿ ಇರೋದ್ರಿಂದ ನಿಮಗೆ ಸ್ವಲ್ಪ ನೀರು, ಸೊಪ್ಪು, ಮೊಳಕೆ ಕಾಳು ಎಲ್ಲ ಚೆನ್ನಾಗಿ ತಿನ್ಬೇಕು. ನೀವು ಯೋಚನೆ ಮಾಡ್ತಾ ಏನನ್ನು ಬದಲಾಯಿಸೋದಕ್ಕಾಗಲ್ಲ. ಬಂದಿದ್ದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಲಕ್ಷ್ಮಿ. ಮಾಡ್ಕೊಂಡು ಹೋಗಿ ಎಷ್ಟು ಅಂತ ಸಹಿಸ್ಕೊಂಡು ಎಷ್ಟು ಅಂತ ಮಾಡೋದು, ಅದೊಂದೇ ಬೇಜಾರು. ತುಂಬಾನೇ ನೋವು, ತುಂಬಾನೇ ಕಷ್ಟ, ತುಂಬ ನೋವು. ಎಷ್ಟು ಅಂತ ತಡ್ಕೊಳ್ಳೋದು. ಅದೇ ಮನುಷ್ಯ ಎಷ್ಟಾಗುತ್ತೆ ಅಷ್ಟು ತಡ್ಕೋಬೋದು. ಮಿತಿ ಮೀರಿ ತಡ್ಕೋಬೇಕು ಅಂದರೆ ಯಾವುದೊಂದಕ್ಕೂ ನಾನೇ. ಇಲ್ಲ, ನೀವು ಮತ್ತೆ ಏನು ಮಾಡಿ ಗೊತ್ತಾ, ಮತ್ತೆ ಬಾಳೆಹಣ್ಣಿನ ವ್ಯಾಪಾರ ಶುರು ಮಾಡಿ, ಒಳ್ಳೆ ಜಾಗ ನೋಡ್ಕೊಂಡು. ಇಲ್ಲ, ಅದೇ ಹೇಳಿಲ್ಲ, ಒಳ್ಳೇದಾಗತ್ತೆ ನಿಮಗೆ. ನಮ್ಮ ಅಂಗಡಿ ಫಸ್ಟ್ ಹಂಗೆ ಕೊಡ್ತಿದ್ರಲ್ಲ ಬಾಳೆಹಣ್ಣು, ಒಂದೇವ್ರಿಗೆ ಹೇಳಿದ್ದೀನಿ, ಸ್ವಲ್ಪ ಎಲ್ಲ ನೋಡ್ಕೊಡಿ ಜಾಗ ಬೇರೆ ಕಡೆ ಅಂತ ಹೇಳಿದ್ದೀನಿ. ಅಮ್ಮ ನಾನು ನೋಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವೆಲ್ಲಿ ಇದುವರೆಗೂ ತುಚ್ಚಿ ಅನ್ನಿಸ್ಕೊಂಡಿಲ್ಲ ಅಮ್ಮ. ನಾನು ಇವತ್ತವರೆಗೂ ಬನ್ನಿರಿ ಅಂತಾನೆ. ಯಾಕೆಂದರೆ ನನ್ನ ಕೈಲೇನಾಗುತ್ತೆ, ನಾನು ಒಬ್ರಿಗೆ ಮಾಡ್ತೀನಿ. ನನ್ನ ಮನೆಗೆ ಏನೇ ಬರಲಿ, ಅದರಿಂದ ನಮಗೆ ಎಲ್ಲೇ ಹೋದ್ರೂ ಬಹನ ಥರ ಇಟ್ಕೊಂಡು. ಒಂದು ಕೆಲಸ ಮಾಡಿ, ನೀವು ಇವಾಗಿರೋ ಜಾಗನ ಬಿಟ್ಟು ಬೇರೆ ಕಡೆ ಮನೆ ಚೇಂಜ್ ಮಾಡಿಬಿಡಿ. ವಾತಾವರಣ ಚೇಂಜ್ ಆದರೆ ಇಲ್ಲ. ಈ ಮನೆಗೆ ಬಂದು ಎಷ್ಟು 1.5 ವರ್ಷ ಆಯ್ತು ಅಷ್ಟೇ. ಈ ಮದುವೆಗೋಸ್ಕರನೇ ನಾನು ಚೌಡಕೊಳ್ಳಿದ್ದೇನೆ ಒಂದೇ ಮನೇಲಿ 10 ವರ್ಷ ಇದ್ದೆ.
ಆಮೇಲೆ ನನ್ನ ಮಗಳು ಮದುವೆ ಆದಮೇಲೆ ದೊಡ್ಡ ಮನೆ ಮಾಡ್ಕೋಬೇಕು ಅಂತ ಅಲ್ಲಿ ವಿಜಯನಗರ ಕ್ಲಬ್ ರೋಡಲ್ಲಿದ್ವಿ. ಆಮೇಲೆ ಇಲ್ಲಿ ಇವಳು ಮದುವೆ ಮಾಡ್ಕೊಂಡ್ರೆ ಕೆಲಸಕ್ಕೆಲ್ಲ ಹತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಇವಾಗ 1 ವರ್ಷ ಆಯಿತು ಮನೆ ಮಾಡ್ಕೊಂಡು ಚಾಮರಾಜಪೇಟೆಲಿ. ಹಾಗೂ ನಮ್ಮ ಚಿಕ್ಕ ಮಗ ಬೇಡಮ್ಮ ಮತ್ತೆ ಬೇರೆ ಹೋಗೋದೇ ಬೇಡ ಅಂತ ಹೇಳಿದ. ಆದ್ರೂ ನಾನು ಇಲ್ಲಿಗೆ ಬಂದೆ. ಇವಾಗ ಅದಕ್ಕೆ ನೋಡ್ಬಿಟ್ಟು ಬೇರೆ ಕಡೆ ಎಲ್ಲ ಚೇಂಜ್ ಮಾಡಬೇಕು. ಓಕೆ ಲಕ್ಷ್ಮಿ ಅವರೇ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ. 2 ಗಂಡು ಮಕ್ಕಳು, 1 ಹೆಣ್ಣು ಮಗು SSLC ಆದ ನಂತರ ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ಅವರು ಹಳಿಯ ತುಂಬ ಚೆನ್ನಾಗಿ ಮಗಳನ್ನು ನೋಡ್ಕೋತಾ ಇದ್ದಾರೆ. ಕೊನೆ ಮಗ ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇಲ್ಲ. ಇನ್ನು ಮೊದಲನೇ ಮಗನಿಗೆ ಮದುವೆ ಆಗಿದೆ, ಅವರ ವೈಫ್ ಅವ್ರ ಜೊತೆಯಲ್ಲಿ ಇಲ್ಲ. ಅವ್ರಿಗೆ ಈ ಫ್ಯಾಮಿಲಿದೇ ಒಂದು ಯೋಚನೆ, ಕೊರಗು. ಗಂಡ ಹಿಂದೆ ಹೋದ ನಂತರ ಗಂಡ ಇದ್ದಾಗಲೂ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ. ಯಾಕೆಂದರೆ ಅವ್ರಿಗೆ ಬೇರೆ ಬೇರೆ ಜೊತೆ ಅಫೈರ್ ಇದ್ದು ಸರಿಯಾಗಿ ಮನೆಯಲ್ಲೇ ಇರ್ತಾ ಇರಲಿಲ್ಲ. ಅವ್ರ ಗಂಡನೂ ಸಹ ಸೂಸೈಡ್ ಮಾಡ್ಕೊಂಡು ಡೆತ್ ಆಗಿದ್ದಾರೆ. ಈಗ ದೊಡ್ಡ ಮಗನಿಗೂ ಸಹ HIV ಪಾಸಿಟಿವ್ ಅಂತ ಗೊತ್ತಾಗಿದೆ. ಏನು ಮಾಡಬೇಕು, ಹೇಗೆ ಜೀವನ ಸಾಗಿಸೋದು ಅನ್ನೋದು ಅವ್ರಿಗೊಂದು ಪ್ರಶ್ನೆ ಆಗಿಬಿಟ್ಟಿದೆ. ಕೆಲವು ದಿನಗಳ ನಂತರ ಅವರು ಮಾತ್ರೆನೂ ಸಹ ಡ್ರಾಪ್ ಮಾಡಿಬಿಟ್ಟಿದ್ದಾರೆ. ಈಗ ಅವರು 2nd ಲೈನ್ ಮಾತ್ರೆನ ತೆಗೆದುಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಕಷ್ಟ ಇದ್ದೇ ಇರುತ್ತೆ. ಆದರೆ ಅವ್ರು ಹೇಳ್ತಾಯಿದ್ರು, ಇಷ್ಟೊಂದು ಮೇಲಿನ ಮೇಲೆ ಕಷ್ಟಗಳು ಬಂದರೆ ನಾನು ಹೇಗೆ ಎಲ್ಲವನ್ನು ಸಹಿಸ್ಕೊಂಡು ಸರಿದೂಗಿಸಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಮೇಡಮ್, ನನಗಿದೇ ಯೋಚನೆ, ಇದೇ ಟೆನ್ಷನ್ ಅಂತ. ಖಂಡಿತ ಅವ್ರು ಹೇಳೋದ್ರಲ್ಲೂ ಎಲ್ಲೋ ಒಂದು ಕಡೆ ನಿಜ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ರೇಡಿಯೋ ಆ್ಯಕ್ಟಿವ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಸಮುದಾಯದ ಜನರಿಗೆ ತಲುಪಿಸುವಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಮೀಡಿಯಾ ಸ್ಟಡೀಸ್ ಜೈನ್ ಡಿಮ್ಯಾಂಡ್ ಟು ಬಿ ಯೂನಿವರ್ಸಿಟಿ ಎಂದು ಹೇಳಲು ನಾನು ಬಯಸುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಊಟ ಅಂದ್ರೆ ಬರೀ ಉಪ್ಪಿನಕಾಯಲ್ಲ, ಉಪ್ಪಿನಕಾಯಿ ಊಟದ ಜೊತೆಗೆ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.